ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮುಂದಿನ ಪ್ರಶ್ನೆ, ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯ ಎಂಬಂತಹ ಚಾಪ್ಟರ್ ನಿಂದ ಎಲೆ ಉದುರಿಸುವ ಸಸ್ಯವರ್ಗದ ಲಕ್ಷಣಗಳು ಯಾವುವು ಅಂತ ಕೇಳ್ತಾ ಇದ್ದಾರೆ. ಇವು ಚಳಿಗಾಲದಲ್ಲಿ ತೇವಾಂಶದ ಕೊರತೆಯಿಂದಾಗಿ ಎಲೆಗಳನ್ನ ಉದುರಿಸುತ್ತವೆ. ಓಕೆನಾ? ಮತ್ತು ವಸಂತ ಋತುವಿನಲ್ಲಿ ಚಿಗುರುವಂತಹ ಎಲೆಗಳು ವಸಂತ ಋತುವಿನಲ್ಲಿ ಚಿಗುರುತ್ತವೆ. ಓಕೆ. ಇವುಗಳನ್ನ ಆದ್ದರಿಂದ ಎಲೆ ಉದುರಿಸುವ ಅರಣ್ಯ ಅಂತಲೇ ಕರೀತಾರೆ. ಓಕೆನಾ ಮಕ್ಕಳೇ? ಎಲೆ ಉದುರಿಸುವ ಅರಣ್ಯ ಅಂತ ಯಾಕೆ ಕರೀತಾರೆ ಅಂದ್ರೆ ಚಳಿಗಾಲದಲ್ಲಿ ತೇವಾಂಶದ ಕೊರತೆಯಿಂದಾಗಿ ಇವು ಎಲೆಗಳನ್ನ ಉದುರಿಸುವುದರಿಂದ. ವಾರ್ಷಿಕ 60ರಿಂದ 120 ಸೆಂಟಿಮೀಟರ್ ಮಳೆ ಬೀಳುವ ಪ್ರದೇಶಗಳಲ್ಲಿ ಇವು ಕಂಡು ಬರುತ್ತವೆ. ಓಕೆನಾ? ವಾರ್ಷಿಕ 60ರಿಂದ 120 ಸೆಂಟಿಮೀಟರ್ ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಈ ಸಸ್ಯವರ್ಗಗಳು ಕಂಡುಬರುತ್ತವೆ. ಚಿಕ್ಕಮಗಳೂರು, ಮೈಸೂರು, ಚಾಮರಾಜನಗರ, ಹಾಸನ ಈ ತರ ಜಿಲ್ಲೆಗಳಲ್ಲಿ ಕಂಡುಬರುವಂತದ್ದು ಈ ಎಲೆ ಉದುರಿಸುವ ಸಸ್ಯವರ್ಗಗಳು. ಮುತ್ತುಗ, ಹಲಸು, ಶ್ರೀಗಂಧ, ಬಿದಿರು, ಅದೇ ರೀತಿಯಾಗಿ ನಂದಿ, ದಿಂಡಗ ಇವು ಮುಖ್ಯವಾದಂತಹ ಮರಗಳು ಈ ಅರಣ್ಯದಲ್ಲಿ ಕಂಡು ಬರುವಂಥದ್ದು. ಓಕೆ, ಥ್ಯಾಂಕ್ ಯು.